ದಿಲ್ಲಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಹಲವು ಬೆಳವಣಿಗೆಗಳು ಆಗ್ತಾ ಇದೆ. ನಾಯಕತ್ವ ಗೊಂದಲದ ಮಧ್ಯೆ ಕ್ಯಾಬಿನೆಟ್ ರೀಶಫಲ್ ಕುತೂಹಲ ಕೂಡ ಜಾಸ್ತಿ ಆಗ್ತಿದೆ. ನಾಯಕತ್ವ ಗೊಂದಲ ಬಗೆಹರಿಯದೆ ಸಂಪುಟ ಪುನಾರಚನೆ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾಯಕತ್ವ ಗೊಂದಲದ ಮಧ್ಯದಲ್ಲಿ ಅಂದ್ರೆ ಪವರ್ ಶೇರಿಂಗ್ ವಿಚಾರ. ಹಾಗಾಗಿ ಕ್ಯಾಬಿನೆಟ್ನ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ನಾಯಕತ್ವ ಗೊಂದಲ ಬಗೆಹರಿದೇನೆ ಸಂಪುಟ ಪುನಾರಚನೆ ಇಲ್ವಾ? ನಾಯಕತ್ವ ಗೊಂದಲ ನಿವಾರಣೆ ಬಳಿಕವೇ ಮುಂದಿನ ನಡೆಯನ್ನ ತೆಗೆದುಕೊಳ್ಳುತ್ತಾ ಹೈಕಮಾಂಡ್. ಸಿಎಂಗೆ ನೇರವಾಗಿ ಯಾವುದೇ ಸೂಚನೆಯನ್ನ ರಾಹುಲ್ ಗಾಂಧಿ ನೀಡಿಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ. ಅಧ್ಯಕ್ಷರ ಜೊತೆಗೆ ಮಾತನಾಡಲು ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. ಸದ್ಯ ಖರ್ಗೆ ಅಂಗಡದಲ್ಲಿ ಸಂಪುಟ ಪುನಾರಚನೆ ವಿಚಾರ ಇರೋದು. ಸಂಪುಟ ನಿರ್ಧಾರ ಅಧ್ಯಕ್ಷರದೇ ಹೊರತು ವಿಪಕ್ಷ ನಾಯಕರದ್ದಲ್ಲ. ಹಾಗಾಗಿ ಖರ್ಗೆ ಅವರ ಬಳಿ ಚರ್ಚೆ ಮಾಡಿ ಅನ್ನುವಂತಹ ಸೂಚನೆಯನ್ನ ಸಿಎಂಗೆ ರಾಹುಲ್ ಗಾಂಧಿ ಕೊಟ್ಟಿರು. ಖರ್ಗೆ ಜೊತೆ ಚರ್ಚೆ ಮಾಡೋಕೆ ಸೂಚನೆ ಸಿಕ್ಕಿದೆ. ನಾಯಕತ್ವ ಗೊಂದಲ ಬಗೆಹರಿಸಿದ ಬಳಿಕನೇ ರಾಜ್ಯ ಸಚಿವ ಸಂಪುಟದ ರೀಶಫಲ್ಲು ಅದೆಲ್ಲವೂ ಕೂಡ ಮತ್ತೆ ನಡಿಬೇಕು, ಆ ಪ್ರಕ್ರಿಯೆಗಳು ಮುಂದುವರಿಬೇಕು ಅನ್ನುವಂತಹ ತೀರ್ಮಾನಗಳು ನಿರ್ಧಾರಗಳು ಆಗುವ ಸಾಧ್ಯತೆಗಳಿದೆ. ಖರ್ಗೆ ಜೊತೆಗೆ ಚರ್ಚೆ ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಾಯಕತ್ವ ಗೊಂದಲ ಬಗೆಹರಿಸಿದ ನಂತರನೇ ಸಂಪುಟ ಪ್ರಕ್ರಿಯೆಗಳು ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ನ್ಯೂಸ್ 18ಗೆ ಕಾಂಗ್ರೆಸ್ ದಿಲ್ಲಿ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಖರ್ಗೆ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಈಗ ಮುಂದಾಗಬೇಕಾದಂತಹ ಅನಿವಾರ್ಯತೆ. ಮೊನ್ನೆ ತಾನೇ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿರೋದು. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು ಸಿಎಂ ಸಿದ್ದರಾಮಯ್ಯ 45 ನಿಮಿಷಗಳ ಕಾಲ. ಅಧ್ಯಕ್ಷರ ಜೊತೆ ಚರ್ಚೆಗೂ ಮುನ್ನ ಸುದ್ದಿ ಸಂಪುಟ ಪುನಾರಚನೆ ಸುದ್ದಿ ಬಗ್ಗೆ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮಗಳ ವರದಿಗಳಿಗೆ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸಿರು. ಸಂಪುಟ ಪುನಾರಚನೆ ಅನುಮತಿಗೂ ಮೊದಲೇ ವದಂತಿಗಳಾಗ್ತಾ ಇದೆ. ಈ ವದಂತಿಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯಾದಂತಹ ನಿರ್ಧಾರಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗೇ ಇಲ್ಲ, ಚರ್ಚೆನೇ ಆಗಿಲ್ಲ. ಆದರೂ ಕೂಡ ಈ ರೀತಿಯಾದಂತಹ ಸುದ್ದಿಗಳು ಊಹಾಪೋಹದ ರೀತಿಯಲ್ಲಿ ಓಡಾಡ್ತಾ ಇದ್ದಾವೆ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿರುವುದು ಮಲ್ಲಿಕಾರ್ಜುನ ಖರ್ಗೆ ಅವರು. ಸಂಪುಟ ಪುನಾರಚನೆ ಸುದ್ದಿಗಳ ಬಗ್ಗೆ ವರದಿಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಇದರ ಜೊತೆಗೆ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸೂಚನೆಯನ್ನ ರಾಹುಲ್ ಗಾಂಧಿ ನೀಡಿಲ್ಲ, ಅಧ್ಯಕ್ಷರನ್ನ ಭೇಟಿಯಾಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ಟೋಟಲ್ ಆಗಿ ದೆಹಲಿ ಅಂಗಡದಲ್ಲಿ ಇರುವಂತದ್ದು. ಮೊನ್ನೆ 45 ನಿಮಿಷಗಳ ಕಾಲ ಚರ್ಚೆಯ ಸಂದರ್ಭದಲ್ಲಿ ಎಲ್ಲದಕ್ಕೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅನ್ನುವಂತಹ ಊಹಾಪೋಹ ವಿಚಾರಗಳೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಬಟ್ ಈಗ ಅಧ್ಯಕ್ಷರ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನಾಗ್ತಾ ಇದೆ ದೆಹಲಿಯಲ್ಲಿ? ಅರುಣ್ ನುಗಾರ್, ಮೊನ್ನೆ ಕೂಡ ರಾಹುಲ್ ಗಾಂಧಿ ಭೇಟಿಯಾದ ಸಂದರ್ಭದಲ್ಲಿ ಕೂಡ ಸಂಪುಟ ಪುನಾರಚನೆ ವಿಚಾರ ಸಂದರ್ಭದಲ್ಲಿ ತಾವು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ಮಾಡಿ ಅಂತೇಳಿ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿರುವಂತದ್ದು. ಇದರ ಭಾಗವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ 6:30 ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಿರ್ತಕ್ಕಂಥದ್ದು. ಇವತ್ತು ಸಂಜೆ ಮುಖ್ಯಮಂತ್ರಿಯವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಇದೀಗ ಉಪಮುಖ್ಯಮಂತ್ರಿಗಳು ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದೀಗ ತಾನೇ ಬೆಂಗಳೂರಿಗೆ ಹೊರಟಿರ್ತಕ್ಕಂಥದ್ದು. ಹಲವಾರು ಚರ್ಚೆ ಮತ್ತು ಊಹಾಪೋಹಕ್ಕೆ ಮತ್ತು ರಾಜಕಾರಣಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಸಂಪುಟ ಪುನಾರಚನೆ ವಿಚಾರವನ್ನ ಎಲ್ಲೊಂದು ಕಡೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಬೇಕು ಮತ್ತು ಅದನ್ನ ಎಲ್ಲೊಂದು ಕಡೆ 4 ಗೋಡೆ ಒಳಗಡೆ ಕುಳಿತು ಚರ್ಚಿಸಬೇಕು. ಆದರೆ ಇಂತಹ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಸಂಬಂಧಪಟ್ಟ ಕೂಡ ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಆಪ್ತರ ಬಳಿ ಅಸಮಾಧಾನವನ್ನ ಹೊರ ಹಾಕಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಸಂಪುಟ ಪುನಾರಚನೆ ಸಂದರ್ಭದಲ್ಲೇ ಸದ್ಯದಲ್ಲೇ ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭವಾಗಿರುವಂತದ್ದು. ಇಂತಹ ಅಧಿವೇಶನ ಆರಂಭವಾಗಿರುವಂತಹ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವಕಾಶ ಮತ್ತು ಅನುಮತಿಯನ್ನು ಕೊಡ್ತಾರೆ ಅಂತ ಕೂಡ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಇನ್ನೂ ಕೂಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಮತ್ತು ನಾಯಕತ್ವ ವಿಚಾರ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಗೊಂದಲ ಪರಿಹಾರ ಆಗಿಲ್ಲ ಎಂಬ ಚರ್ಚೆ ಆಗಿರತಕ್ಕಂಥದ್ದು ಮತ್ತು ನಾಯಕತ್ವ ಬದಲಾವಣೆ ವಿಚಾರ ಮತ್ತು ನಾಯಕತ್ವದ ವಿಚಾರ ಸಂಬಂಧಪಟ್ಟ ಗೊಂದಲವನ್ನ ಸರಿಪಡಿಸಿ ಅಂತೇಳಿ ಈಗಾಗಲೇ ಡಿ ಕೆ ಸಹೋದರರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಕೇಳಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಎಲ್ಲ ಒಂದು ಕಡೆ ಸಂಪುಟ
ಪುನಾರಚನೆ ಆದರೆ ಎಲ್ಲೊಂದು ಕಡೆ ಬೀಸದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಮತ್ತಷ್ಟು ಗಟ್ಟಿ ಎಂಬ ಲೆಕ್ಕಾಚಾರ ಮುಖ್ಯಮಂತ್ರಿಗಳ ಆಪ್ತರ ಪಾಳಯದಲ್ಲಿ ಹರಿದಾಡ್ತಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ಹಿರಿಯ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸಂಪುಟ ಪುನಾರಚನೆಗೆ ಅನುಮತಿ ಕೊಟ್ಟಿರೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂಬ ಮಾತನ್ನು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಸಂಪುಟ ಪುನಾರಚನೆ ಆಗುತ್ತೋ ಇಲ್ಲ ಅನ್ನೋದು ಸದ್ಯದ ಕುತೂಹಲ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರದ ಮೇಲೆ ಸಂಪುಟ ಪುನಾರಚನೆ ನಡೆಯಲಿದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಸದ್ಯದ ಬೆಳವಣಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಭೇಟಿ ಬಳಿಕ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸಂಜೆ ಭೇಟಿ ಆಗ್ತಿರುವಂತದ್ದು. ಭೇಟಿಯ ಸಂದರ್ಭದಲ್ಲಿ ಒಂದು ವೇಳೆ ಸಂಪುಟ ಪುನಾರಚನೆ ಸಂಬಂಧಪಟ್ಟಿಗೆ ಲೀಸ್ಟ್ ಅನ್ನ ಇಟ್ಕೊಂಡಿದ್ದಾರೆ, ಯಾರನ್ನ ತೆಗಿಬೇಕು ಮತ್ತು ಯಾರನ್ನ ಉಳಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅದು ಸುದೀರ್ಘವಾದ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಕೇವಲ ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಆಗುವಂತ ಚರ್ಚೆ ಅಲ್ಲ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲದೆ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಜೊತೆ ಕೂಡ ಚರ್ಚೆ ಮಾಡಬೇಕು. ಈ ಮೂವರ ಜೊತೆ ಚರ್ಚೆ ಬಳಿಕ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡಬೇಕು. ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಮುದ್ರೆ ಕೊಟ್ಟರೆ ಮಾತ್ರ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತೆ. ಹಾಗಾಗಿ ಎಲ್ಲೊಂದು ಕಡೆ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಎಐಸಿಸಿ ಅಧ್ಯಕ್ಷರು ಸದ್ಯಕ್ಕೆ ಸಂಪುಟ ಪುನಾರಚನೆ ಬೇಡ ಮತ್ತು ಬೆಳಗಾವಿ ಅಧಿವೇಶನ ಬಳಿಕ ಮಾಡೋಣ ಅಥವಾ ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಚೆಂಡು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಎಸ್ತಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ಬಗೆಹರಿಯಲಿದೆ ಅಂತಲೇ ಹೇಳಲಾಗ್ತಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪುಟ ಪುನಾರಚನೆ ಸಂಬಂಧಪಟ್ಟಕ್ಕೆ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಆಗ್ತಿರುವಂತದ್ದು ಮತ್ತು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗಿರೋ ಸಂಬಂಧಪಟ್ಟ ಕೂಡ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಆಪ್ತರ ಬಳಿ ಎಲ್ಲೊಂದು ಕಡೆ ಇಂತಹ ಸುದ್ದಿಗಳು ಈ ಮಟ್ಟದ ಪ್ರಚಾರವನ್ನು ಪಡೆದಿರೋದು ಹೇಗೆ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆ ಸಂಜೆ 6:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯಾಗ್ತಿರುವಂತದ್ದು. ಭೇಟಿಯ ನಂತರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅನೇಕ ರಾಜಕೀಯ ಬೆಳವಣಿಗೆಗಳು ಸಂಪುಟ ಪುನಾರಚನೆ ವಿಚಾರದ ಮುನ್ನೆಲೆಗೆ ಬರುವಂತದ್ದು ಮತ್ತು ಸಂಪುಟ ಪುನಾರಚನೆ ಆಗುತ್ತೆ ಇಲ್ಲವಂತ ಹೇಳಿ ಇಂದು ಖರ್ಗೆ ಅವರನ್ನ ಭೇಟಿಯ ಬಳಿಕ ನಮಗೆ ಗೊತ್ತಾಗಲಿದೆ. ಉಗಾರ್ ಓಕೆ, ಚಿದಾನಂದ್ ಪಟೇಲ್ ರೇ, ಸಂಪುಟ ರೀಶಫಲ್, ಕ್ಯಾಬಿನೆಟ್ ರೀಶಫಲ್ ಅಥವಾ ಪವರ್ ಶೇರಿಂಗ್ ವಿಚಾರಣೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನವೆಂಬರ್ 20ರ ಒಳಗೇನೆ ಆನ್ಸರ್ ಸಿಗುವಂತ ಸಾಧ್ಯತೆ ಇದೆ ಅನ್ಬಹುದಾ? ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಬಳಿಕ ಮಾಧ್ಯಮಗಳ ಪ್ರಶ್ನೆಗೆ ಯಾವುದೇ ನವೆಂಬರ್ ಕ್ರಾಂತಿ ಇಲ್ಲ, ಇದು ಮಾಧ್ಯಮ ಸೃಷ್ಟಿ ಅಂತೇಳಿ ಹೇಳಿರುವಂಥದ್ದು. ಇದೇ ಮೊದಲ ಬಾರಿಗೆ ಯಾವುದೇ ಕ್ರಾಂತಿ ಇಲ್ಲ ಮತ್ತು ನವೆಂಬರ್ ಕ್ರಾಂತಿಯೂ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಸಂಪುಟ ಪುನರಾಚನೆಗೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ಇದೆಲ್ಲ ಸೂಚನೆ ಬಳಿಕ ಕೂಡ ದಿಢೀರ್ನೆ ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದು ಮತ್ತು ನಿನ್ನೆ ಇಡೀ ದಿನ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ರು. ನಿನ್ನೆ ಸಂಜೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಹೋದರರು ಭೇಟಿಯಾದರು. ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿದ್ರು. ಚರ್ಚೆಯ ಸಂದರ್ಭದಲ್ಲಿ ನಾಯಕತ್ವದ ಗೊಂದಲ ಸಂಬಂಧಪಟ್ಟಾಗೆ ಸ್ಪಷ್ಟನೆ ಕೊಡಿ ಮತ್ತು ಇದಕ್ಕೊಂದು ತಾರ್ಕಿಕವಾದ ಉತ್ತರವನ್ನು ಕೊಡಿ ಮತ್ತು ಅಂತ್ಯವನ್ನು ಆಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ದಿಢೀರ್ನೆ ನವದೆಹಲಿಯಿಂದ ವಾಪಸ್ ಆಗ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಸಂಪುಟ ಪುನಾರಚನೆಯಂತ ಮಹತ್ತರ ಕೆಲಸವನ್ನ ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಜೊತೆ ಇಲ್ಲದೆ ಚರ್ಚೆ ಮಾಡುವುದು ಅಷ್ಟು ಸೂಕ್ತ ಅಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಕೇವಲ ಔಪಚಾರಿಕವಾಗಿ ಚರ್ಚೆ ಮಾಡ್ತಾರಾ ಅಥವಾ ಇವತ್ತು ಸಂಪುಟ ಪುನರಚನೆಯ ಸಂಬಂಧಪಟ್ಟಾಗೆ ಆಗಲೇಬೇಕಂತೇಳಿ ಹಠ ಹಿಡಿತಾರಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಹೇಳ್ತಾರೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರದ ಮೇಲೆ ಸಂಪುಟ ಪುನರಚನೆ ಆಗಲಿದೆ ಎಂಬ ಮಾತು ಕೂಡ ಎಐಸಿಸಿ ಅಂಗಳದಿಂದ ಕೇಳಿ ಬರ್ತಿರುವಂತದ್ದು. ಉಗಾರ್.